15 अगस्त 2026 को बेंगलुरु के मानेकशॉ परेड ग्राउंड में 80वें स्वतंत्रता दिवस के जश्न के दौरान बीदर की स्पेशल अक्का पड़े स्क्वाड की 71 महिला पुलिस वालों ने भाग लिया और शानदार कराटे और सेल्फ डिफेंस का प्रदर्शन किया। स्टेट कोऑर्डिनेटर श्रीमती शाइनी प्रदीप गुंटी को मुख्यमंत्री डीके शिवकुमार से एक स्पेशल ट्रॉफी मिली। बीदर से 71 महिला पुलिस ऑफिसर ने स्पेशल ट्रेनिंग ली थी। एसपी प्रदीप गुंटी की लीडरशिप में 4 महीने की इंटेंसिव मार्शल आर्ट और पब्लिक सेफ्टी ड्रिल की ट्रेनिंग ली। चीफ गेस्ट ऑनर कर्नाटक के सीएम डीके शिवकुमार ने स्टेट कोऑर्डिनेटर शाइनी प्रदीप गुंटी को ट्रॉफी दी। बेंगलुरु के मानेकशॉ परेड ग्राउंड में 80वें स्वतंत्रता दिवस के जश्न के दौरान अक्का पड़े स्क्वाड की 71 महिलाओं ने भाग लेकर बीदर शहर का नाम रोशन करने पर सभी अक्का पड़े स्क्वाड की 71 महिलाओं को बीदर में एसपी प्रदीप गुंटी और पुलिस विभाग द्वारा सम्मान किया गया और उनकी सराहना की गई। इस अवसर पर एसपी प्रदीप गुंटी, शाइनी प्रदीप गुंटी के अलावा पुलिस ऑफिसर्स उपस्थित रहे। केपी न्यूज के लिए कैमरामैन पप्पूराज का कवरेज। Be very proud to be women police. Be very proud to be women police. ನೀವು ಧೈರ್ಯದಿಂದ ಹೆಮ್ಮೆಯಿಂದ ಕೆಲಸ ಮಾಡಿದ್ರೆ ಪ್ರತಿ ಹೆಣ್ಮಗಳಿಗೂ ಪ್ರತಿ ಮಹಿಳೆಗೂ ನೀವು ರಕ್ಷಣೆ ಕೊಡಕ್ಕಾಗ್ತದೆ. ಸೊ ಬಿ ಪ್ರೌಡ್ ಟು ಬಿ ವುಮೆನ್ ಪೊಲೀಸ್. ಓಕೆ, ಆಲ್ ದಿ ಬೆಸ್ಟ್. ಬೀದರ್ ಸರ್ ಮತ್ತೆ ಎಂಟೈರ್ ಪೊಲೀಸ್ ಬೀದರ್ ಫ್ರೆಟರ್ನಿಟಿ ಇವತ್ತು ನಮಗೆ ಇಷ್ಟು ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟರು ಅಕ್ಕಪಡೆಗೆ ತುಂಬಾನೇ ಧನ್ಯವಾದಗಳು. ಅಕ್ಕಪಡೆ ಒಂದು ಕನಸಾಗಿ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ಇಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ನಮ್ಮ ಜರ್ನಿ ಬೆಂಗಳೂರಿಗೆ ಮುಟ್ಟಿದೆ. ನಮ್ಮ ಅಕ್ಕಪಡೆ ಹೇಳ್ತಾ ಇದ್ರು, ಮೇಡಮ್ ಇಲ್ಲಿಂದ ನಾವು ಡೆಲ್ಲಿಗೆ ಹೋಗೋಣ ಅಂತ. ಸೊ ಅಷ್ಟು ಇನ್ಸ್ಪಿರೇಷನ್ ಅವರಲ್ಲೂ ಬಂದಿದೆ. ಇವತ್ತು ನಾವು ಮಾಡಿದಂತಹ ಅಲ್ಲಿ ಕಾರ್ಯಕ್ರಮ ಇಡೀ ಸ್ಟೇಟ್ಗೆ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ಥರ ಸ್ಟ್ರಾಂಗ್ ಆಗಿ ನಮ್ಮ ವುಮೆನ್ ಪೊಲೀಸ್ ಬಿಲ್ಡ್ ಆಗಬೇಕು, ಈ ಥರ ನಾವು ಫೇಸ್ ಮಾಡೋಕ್ಕೆ ಅವರಿಗೆ ನಾವು ಟ್ರೈನಿಂಗ್ ಕೊಡಬೇಕು ಅಂತ ಒಂದು ಎಕ್ಸಾಂಪಲ್ ಆಗಿ ನೀವು ಇವತ್ತು ಅಲ್ಲಿ ತೋರಿಸಿದ್ದೀರಾ. ಯಾಕಂದರೆ ಇದು ಜಸ್ಟ್ ಪ್ರದರ್ಶನ ಅಲ್ಲ, ಒಂದು ಕಾಂಪಿಟೇಷನ್ ಅಲ್ಲ. ಇವತ್ತು ನಮ್ಮ ಮೇನ್ ಉದ್ದೇಶ ಏನಂದರೆ ಒಂದು ವುಮೆನ್ ಮತ್ತು ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಸೇಫ್ಟಿಗೋಸ್ಕರ ನಾವು ಈ ಪಟ್ಟಂಥ ಈ ಶ್ರಮೆಯನ್ನು ಇಡೀ ಸ್ಟೇಟಲ್ಲಿ ಎಲ್ಲ ಕಡೆಗೂ ಆಗಬೇಕನ್ನುವಂತಹ ಒಂದು ಎಫರ್ಟ್ಸಿಂದ ಏನು ಮಾಡಿದ್ದೀರಲ್ಲ ಅದು ಒಂದು ಸಕ್ಸಸ್ ಕಂಡಿದೆ ಅಂತ ನಾನು ನಿಮಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ಬೇಕು. ನಮ್ಮ ಹೋಮ್ ಇಲಾಖೆ, ಗೃಹ ಇಲಾಖೆ ಮತ್ತು WCD ಡಿಪಾರ್ಟ್ಮೆಂಟ್ ಇಬ್ಬರೂ ಸೇರಿ ಇದನ್ನು ಪ್ರತಿಯೊಂದು ತಾಲೂಕಿಗೂ ಮುಟ್ಟಿಸ್ಬೇಕು ಅಂತ ಒಂದು ಮಾಡ್ಯೂಲ್ ಅವರು ಮಾಡಬೇಕಂತ ಇನ್ಸ್ಪಿರೇಷನ್ ಆಗಿದೆ. ಮತ್ತು ಇಟ್ ಈಸ್ ದ ಕೋಆಪರೇಷನ್. ಇದು ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೆ ನಮ್ಮ ಗೃಹ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಬ್ಬರೂ ಸೇರಿ ಇದಕ್ಕೆ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಅದರಿಂದ ಇವತ್ತು ನಮ್ಮ ಅಕ್ಕಪಡೆ ಈ ಸ್ಟೇಟಿಗೆ ಮುಟ್ಟಿದೆ. ಅದು ನಮ್ಮ ಮೇನ್ ಫೌಂಡೇಶನ್ ಎಲ್ಲಿಂದ ಅಂದರೆ ನಮ್ಮ ಬೀದರಿಂದ ಅಂತ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಮತ್ತು ಬೀದರ್ ಪೊಲೀಸ್ ಅಷ್ಟೇ ಅಲ್ಲ, ಬೀದರ್ ಜನತೆಯಿಂದಲೂ ಕೂಡ ತುಂಬಾ ಧನ್ಯವಾದಗಳು. ಯಾಕಂದರೆ ಇಲ್ಲಿವರೆಗೂ ನಮ್ಮ ಸರ್ವಿಸ್ನಲ್ಲೂ ಹಿಂದೆ ಕೂಡ ಮುಂದೆ ಕೂಡ ಯಾವುದೇ ಒಬ್ಬ ಅಧಿಕಾರಿಯವರು ಕೂಡ ಇಷ್ಟೊಂದು ಕಾಳಜಿ ನಮ್ಗೆ ವಹಿಸಿಲ್ಲ. ಮತ್ತು ಶೈನಿ ಮೇಡಮ್ ಅವರು ಕೂಡ ಒಂದು ವಯಸ್ಸಿನಲ್ಲಿ ತುಂಬಾ ಚಿಕ್ಕವಾಗಿದ್ದಾರೆ, ಆದರೂ ಕೂಡ ಅವರು ನಮಗೆ ಪ್ರತಿ ಕ್ಷಣದಲ್ಲೂ ತಾಯಿಯಾಗಿದ್ದಾರೆ, ಅಕ್ಕ ಆಗಿದ್ದಾರೆ, ಗೆಳತಿ ಕೂಡ ಆಗಿದ್ದಾರೆ. ಒಂದು IPS ಅಧಿಕಾರಿಯವರ ಹೆಂಡತಿ ಎಂಬ ಒಂದು ಯಾವುದೇ ಅಹಂ ಇಲ್ಲದೆ ಪ್ರತಿ ಕ್ಷಣದಲ್ಲಿ ನಮ್ಮ ಜೊತೆ ಒಂದು ನಮಗೆ ಅಕ್ಕಂತರ ಸಹಕಾರ ನೀಡಿದ್ದಾರೆ. ನಾವು ಎಲ್ಲೇ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಕೂಡ ಅಷ್ಟೊಂದು ನಮಗೆ ಕೇರ್ ಮಾಡಿ ನೀವು ಯಾವ ಥರ ಹೋಗ್ತೀರಂತ ಯಾರು ಅಷ್ಟೊಂದು ಕೇಳಿರಲ್ಲ. ಆದರೆ ನಮ್ಮ SP ಸಾಹೇಬರು ಬಸ್ಸಲ್ಲಿ ಬಂದು ಮೇಡಮ್ ಅವ್ರ ಸಹಿತ ಪ್ರತಿಯೊಬ್ಬರಿಗೂ ಮಾತಾಡಿಸಿ ಯೋಗಕ್ಷೇಮ ವಿಚಾರಿಸಿ ಈ ಥರ ಇಲ್ಲಿ ಅಲ್ಲಿ ನಿಮಗೆ ಆಹಾರ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ಹೊಂದ್ಕೊಂಡು ಹೋಗಿ ಅಂತ ಪ್ರತಿಯೊಂದನ್ನು ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಆಮೇಲೆ ಪೇಷನ್ಸ್ ಯಾವ ಥರ ಇರಬೇಕು ಅನ್ನೋದನ್ನ ಪ್ರತಿ ಹೆಜ್ಜೆಗೂ ಕಲಿಸ್ಕೊಟ್ಟಿದ್ದಾರೆ. ಸರ್, ನಾವು ಈ ಬೀದರ್ ಜನತೆ ಸರ್ ಇಡೀ ಒಂದು ನಾವು ಜೀವಮಾನದಲ್ಲೂ ಕೂಡ ನಿಮ್ಮ ಋಣನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಸರ್. ಯಾಕಂದರೆ ಇಲ್ಲಿವರೆಗೂ ನಾವು ನೋಡಿದ್ದೀವಿ ಸರ್, ಪ್ರತಿಯೊಂದು ಅಧಿಕಾರಿ ಸಿಬ್ಬಂದಿಯವ್ರ ಮಧ್ಯೆ ಒಂದು ಗೋಡೆ ಇರ್ತಿತ್ತು ಸರ್. ಯಾವಾಗಲೂ ಕೂಡ ಒಂದು ಸ್ಟಾಫು ಒಂದು ಅಧಿಕಾರಿ ಅನ್ನೋ ಒಂದು ಗೇರೆ ಇತ್ತು ಸರ್. ತಾವು ಬಂದ್ಮೇಲೆ ಆ ಗೇರೆನ ನಾವು
ಒಂದು ತವ್ರ ಮನೆ ಕೂಡ ಆಗಿತ್ತು. ಬರೀ ಸಾಹೇಬ್ರ ಮನೆ ಆಗಿರ್ಲಿಲ್ಲ. ಸ್ಪೆಷಲಿ ಹೇಳ್ಬೇಕಂದ್ರೆ ಅಕ್ಕ ಪಡೆಯನ್ನು ಇವತ್ತು ನಾವು ಇಷ್ಟೊಂದು ಸಕ್ಸಸ್ ಮಾಡ್ಬೇಕಾದ್ರೆ ಸಾಹೇಬರ ತುಂಬಾ ಒಂದು ಸಹಕಾರ, ಕಾಳಜಿ, ಪ್ರೀತಿ ಅಷ್ಟೊಂದು ನೀಡಿದ್ದಾರೆ. ಮೇಡಮ್ ಅವರು ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ನೀವು ಯಾವ ತರ ಮಾಡ್ತಾ ಇದ್ದೀರಿ, ಯಾವ ತರ ಇಲ್ಲ ಅಂತ ಪ್ರತಿಯೊಂದನ್ನು ಹೇಳ್ತಾ ಇದ್ರು. ಆಮೇಲೆ ಅಲ್ಲಿ ಹೋದಲ್ಲೂ ಕೂಡ ನೀವು ಊಟ ಯಾವ ತರ ನೀಡ್ತಾ ಇದ್ದೀರೋ ನಮ್ಮ ಅಕ್ಕ ಪಡೆಯವರಿಗೆ ಅನ್ನೋದು ಸಾಹೇಬರಿಗೊಂದು ತುಂಬಾನೇ ಅದ್ರ ಬಗ್ಗೆ ಕಾಳಜಿ. ಪ್ರತಿಯೊಂದು ಊಟ ಮಾಡಿದಾಗಲೂ, ಪ್ರತಿಯೊಂದು ನಾಷ್ಟ ಮಾಡಿದಾಗಲೂ DSP ಸಾಹೇಬರು ಊಟದ ಒಂದು ಫೋಟೋ ಹಾಕ್ತಿದ್ರು. ಆವಾಗ ಸಾಹೇಬರು ಅದು ನೋಡಿ ಇದು ಮಾಡಿದ್ಮೇಲೆ ನಾವು ಊಟ ಮಾಡ್ತಿದ್ವಿ. ಅಷ್ಟೊಂದು ಕಾಳಜಿ ನಮ್ಗೆ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಕೂಡ ಮಾಡಿರಕ್ಕೆ ಸಾಧ್ಯ ಇಲ್ಲ ಸರ್. ತಮ್ಮನ್ನು ನಾವು ಎಷ್ಟು ಹೋಗಿದ್ರು ನಾವು ಜೀವನ ಪರ್ಯಂತ ತಮಗೆ ಸದಾ ಚಿರಋಣಿಯಾಗಿರ್ತೀವಿ ಸರ್. ಇದಕ್ಕೆ ಬೆಂಬಲವಾಗಿ ನಮ್ಮ DSP ಸಾಹೇಬರು ಕೂಡ ಪ್ರತಿ ಹೆಜ್ಜೆಗೂ, ಪ್ರತಿ ಕ್ಷಣದಲ್ಲೂ ಕೂಡ ನಾವು ಎಷ್ಟೇ ಇದು ಮಾಡಿದ್ರು ಒಂದೊಂದು ಸಾರಿ ಕೆಲವೊಬ್ರು ಎಷ್ಟೇ ಎದುರು ಸರ್ ಈ ತರ ಮಾಡಿ ಅಂದಾಗ ಅಧಿಕಾರಿ ಅನ್ನೋದೇ ಅವರು ಪ್ರತಿಯೊಂದನ್ನ ಅಳವಡಿಸ್ಕೊತಿದ್ರು. ಹೌದು, ಈ ತರ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ, ಈ ತರ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರು ಗೈಡೆನ್ಸ್ ಕೂಡ ಅವರು ಕೂಡ ಕೇಳಿದ್ರು ಸರ್. ಸರ್ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಜೀವನ ಪರ್ಯಂತ ಜೀವನ ಉದ್ದಕ್ಕೂ ಸರ್ ತಮ್ಮ ಪಾದಕ್ಕೆ ಸಾಷ್ಟಾಂಗ नमस्कार सर। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें।